ನಿಮಗ್ ಗೊತ್ತಿಲ್ಲ. ಹಂಗ ಇವ್ರು ಅಂಗಿ ಗುಂಡಿಗೆ ಹೆಸರು ಅಂಬೋದು ಇವ್ರಿಗೆ ಗೊತ್ತಿಲ್ಲ. ಅಂಗಿ ಗುಂಡಿ ಗೊತ್ತಿಲ್ಲ. ಇವ್ರು ಏನ್ ಮಾಡ್ತಾರೆ ಶಾಸ್ತ್ರ ಓದೋರು ಅಂತಿವ್ರು. ಏನ್ ಶಾಸ್ತ್ರ ಬರ್ತದೆ ನಿಮ್ಮ ಹೆಸರು ನಿಮಗ್ ಬರೀ ಬರಲ್ಲ. ಒಂದು ಮಾತೇನು ಹೇಳ್ತಾರ ಮಾಸ್ತರ, ಏನಂತ ಹೇಳಿ ಅಮ್ಮನಪ್ಪ ಮಾಸ್ತರ, ಉಚ್ಚಯ ಬಚ್ಚಲಲ್ಲಿ ಹುಟ್ಟಿ ಬಂದವರೆಲ್ಲ ಉಚ್ಚಯ ಬಚ್ಚಲಲ್ಲಿ ಹುಟ್ಟಿ ಬಂದವರೆಲ್ಲ ನಾ ಹೆಚ್ಚು ನೀ ಹೆಚ್ಚು ಎಂಬುವರು. ಹೌದು. ಉಚ್ಚಯ ಬಚ್ಚಲಲ್ಲಿ ಹುಟ್ಟಿ ಬಂದವರೆಲ್ಲ ನಾ ಹೆಚ್ಚು ನೀ ಹೆಚ್ಚು ಎಂಬುವರು. ಇಂಥವರು ಕಂಡರೆ ಅದೇ ಬಚ್ಚಲಲ್ಲಿ ಕರೆದೊಯ್ದು ಕಚ್ಚಿಯ ಕಳೆದು ಮಚ್ಚಿಲೆ ಹುರಿಯಂದ ನಮ್ಮ ಅಂಬಿಗರ ಚೌಡಯ್ಯನೇ ಹೇಗೆ ಹೇಳ್ತಾರ ನಮ್ಮ ಅಂಬಿಗರ ಚೌಡಯ್ಯ. ನೀವು ಎಲ್ಲ ಎದುರು ಬಂದಿರಿ, ಉಚ್ಚಿಯ ಬಚ್ಚಲ ಹೋಗಿದ್ದು ಬಂದಿರಿ. ನೀವು ನಿಮಗ್ ಗೊತ್ತಿಲ್ಲ ಹೇಳೋದು ಏನ್ ಹೇಳೋದು ಮಾಸ್ತರ, ಒಮ್ಮ ನಮ್ಮ ಯಾರೋ ದೇಹ ತಿಂದಾರಂತೆ. ಯಾರೋ ಏನ್ ತಿಂದದ ಪೂರ ಇದನ್ನೇ ಮುಗಿತು ಮಾಸ್ತರ, ಸಮಯನೇ ಮುಗಿದು ಹೋಯ್ತು. ತಿನ್ನತದ ಉಣ್ತದ ಯಾವತ್ ತಿನ್ನತ್ತದ, ಶರೀರ ತಿನ್ನಕತ್ತದ. ನಿನ್ನೆ ತಿನ್ನತ್ತಿದ್ದಿ, ನಿನ್ನೆ ಬೇಕೊಳ್ತಿದ್ದಿ. ನಮ್ಮ ಜೀವಾತ್ಮ ಏನೇ ತಿಂದಿತ್ತು, ಅದು ಮಾಡಿತ್ತು, ಬೇಡಿತ್ತು, ಕಳಿತು ಅದು ಹೇಳು. ನಾ ಮೊದಲೇ ಕೇಳಿಲ್ಲ ಹಂಗನ ಕೈಯಾಗ ಹಿಡಿದು ತೋರ್ಸತ್ ಹೇಳಿ ನೈಕಿ ವಸ್ತು ಎಲ್ಲ ಹಾಕಿನೇ ಮಾತಾಡೋದು ಅವರೇ ಹೇಳೋದು ಮಾತ. ಶರೀರ ಹರ್ಕೊಂಡು ತಿಂದಾನತ್ತ, ಅಲ್ಲಿಂದ ನಾಯಿ ಹರ್ಕೊಂಡು ತಿಂದಾನತ್ತ. ಮತ್ತೆ ಇನ್ನೊಂದು ಮಾತು ಏನ್ ಹೇಳ್ಬೇಕೇಳ, ಮಹಾಭಾರತದ ಏನದ ಹೆಸರಲ್ಲಿ ಕೇಳಿದ್ರ ಧರ್ಮ ಅಧರ್ಮ ಅಂತ. ಈಗ ನಮ್ಮ ಪಾಪನ ಮಾಸ್ತರ ಧರ್ಮ ಮಾಡಂತಾನ, ನಾ ಅಧರ್ಮ ಮಾಡಲ್ತೀನಿ ತಿಳ್ಕೋರಿ. ಇದಕ್ಕೆ ಮಹಾಭಾರತ ಅಂತೀರಿ. ಅಲ್ಲ, ಮಹಾಭಾರತ ಮೂಲ ತತ್ವ ಹೆಸರು ಏನಂತ ಕೇಳಿದಾನ, ಅಧರ್ಮ ಧರ್ಮ. ಇಂಥ ಎಷ್ಟೋ ಮಂದಿ ಮಾಡಿ ಹೋಗ್ಯಾರ ಅಧರ್ಮ ಧರ್ಮ, ಅದಕ್ಕೆ ಮಹಾಭಾರತ ಅಲ್ಲಕ್ಕೆ ಬರಲ್ಲ. ಹೋಗ್ಬಿಡು ತಮ್ಮ, ಗೊತ್ತಿಲ್ಲ ಅದ್ರ ಹೆಸರೇ ಬೇರೆ ಅಲ್ಲ. ನೋಡಿ ಮಾಸ್ತರ, ಗೊತ್ತಿಲ್ಲ ಬಟ್ಟಿ ಹೇಳ್ಯಾರ, ಅದು ನಾವು ಮಾಫಿ ಮಾಡ್ಬೇಕಾಗ್ಯದ. ಹೌದಲ್ರಿ ಮಾಸ್ತರ, ಯಾಕಂದ್ರೆ ಗೊತ್ತಿಲ್ಲ ಅಂದ್ರೆ ಆಕಿ ಏನಾಗ್ತದ, ಮರ್ಯಾದೆ ಹೋಗ್ತದ. ಸುಮ್ಮನೆ ಏನಾದ್ರು ಹೇಳ್ಬಿಡುದು ಹಂಗೆ. ಮತ್ತ ಮಾತಾಡಿದ ಮಾತುಗಳು ಅಲ್ಲೇ ಇಡ ಮಯ ಹಂಗ ನಡಿಲ್ ಮಾಸ್ತರ. ಅದಕ್ಕ ಈಗ ಎಲ್ಲಿ ಬಂದದ, ಎಲ್ಲಿ ಬಂದ್ರಿ ಮಾಸ್ತರ? ಬಾಳ ಹೇಳಿ ಹೋಗ್ಯಾರ. ಹೌದಲ್ರಿ ಮಾಸ್ತರ, ಈಗ ನಮ್ ಕಮಿಟಿ ಅವ್ರ ಕಡೆ ಏನು ಆರ್ಡರ್ ಬಂದದ, ಬಿಡ್ರಿಪ್ಪ ಇವೆಲ್ಲ ಶಿವಶಾಣ್ರಪ್ಪ ಹಾಡ್ರತ್ ಅವ್ರು ಹುಡ್ಕೊಂಡ್ ಬಂದಾರ. ಸುಮ್ಮನೆ ನೀವು ಹಾಡಾಗ ಹಾಡ್ರಿ ಮಾಸ್ತರ. ಎಲ್ಲ ಜನ ಒಂದೇ ತರ ಇರಲ್ರಿ, ಅರ್ಧ ಹಿಂಗ್ ಕೇಳಿರ್ತಾರ, ಅರ್ಧ ಹಿಂಗ್ ಕೇಳಿರ್ತಾರ. ನಿಮಗೆ ತಿಳಿತದ ಹಾಡ್ರಿ, ಯಾಕ ಮುಗ ಟೈಮೆ ದೊಡ್ಡ ಪದ ಹಿಡಿದ್ರೆ ಚಲೋ ಅಲ್ಲ. ನಡೀಲಿ ಮಾಸ್ತರ.
ಬಯಲಿನಲ್ಲಿ ನಿನ್ನ ಮಾಯ ಇಲ್ಲ, ಸಿದ್ಧದಲ್ಲಿ ನಿನ್ನ ಮಾಯ ಇಲ್ಲ. ಇದ್ದಕ್ಕಿದ್ದ ಹಾಗೆ ಸಿದ್ಧಾಂತ ತಿಳ್ಕೊಂಡ್ರ ನಿನ್ನ ಹೆಣ್ಣು ಇಲ್ಲ. ಇದ್ದಕ್ಕಿದ್ದ ಹಾಗೆ ಸಿದ್ಧಾಂತ ತಿಳ್ಕೊಂಡ್ರ ನಿನ್ನ ಮಾಯ ಇಲ್ಲ. ಬಯಲಿನಲ್ಲಿ ನಿನ್ನ ಮಾಯ ಇಲ್ಲ, ಮೂಲದಲ್ಲಿ ನಿನ್ನ ಮಾಯ ಇಲ್ಲ. ಲಾ ಇಲಾಹ ಇಲ್ಲಲ್ಲಾಹ್ ಅಲ್ಲ ನಾನಲ್ಲೂ ನಿನ್ನ ಮಾಯ ಇಲ್ಲ. ಲಾ ಇಲಾಹ ಇಲ್ಲಲ್ಲಾಹ್ ಅಲ್ಲ ನಾನಲ್ಲೂ ನಿನ್ನ ಮಾಯ ಇಲ್ಲ. ಅಂದಿಂದಿಗೂ ನಿನ್ನ ಮಾಯ ಇಲ್ಲ, ಒಂದಾದಲ್ಲಿ ನಿನ್ನ ಮಾಯ ಇಲ್ಲ. ಅಂದೇವಾಡಿ ಕಂದ ಗೈರೀಶ ಅಂದ್ರು ಕೇಳು ನಿನ್ನ ಮಾಯ ಇಲ್ಲ. ಅಂದೇವಾಡಿ ಕಂದ ಗೈರೀಶ ಅಂದ್ರು ಕೇಳು ನಿನ್ನ ಮಾಯ ಇಲ್ಲ. ಅದಕ್ಕೆ ಮತ್ತೆ ಅಲ್ಲಿ ಬಂದು ತಮ್ಮ ಹುಡುಗಿ ಗಾಡಿ ಎಲ್ಲಿಗೆ ಬಂದ್ರಿ ಮಾಸ್ತರ? ಏನಾದ್ರೂ ಸಹಿತ ಹಾಕಿ ಹೊಟ್ಟೆ ಮುಗಿಸಲಿಯಾಗ ಹೌದು ಹೌದು. ಮತ್ತ ಏನಲ್ಲಕತ್ತಾಳ? ಏನಂತಾಳ್ರಿ ಮಾಸ್ತರ? ಹೆಣ್ಣಿಗೆ ಕಾಣುವುದೆಲ್ಲ ಹೆಣ್ಣೆ ಅದ, ಹಾ ಹಾ ಕಾಣಿಸಲಾರ್ದಂತ ವಸ್ತು ಗಂಡದ. ಹೌದು ಹೇಳಕತ್ತಾಳ ಖರೆ. ಹೌದು. ಮತ್ತೇನ್ ಹೇಳಕತ್ತಾಳ? ಏನ್ ಹೇಳ್ತಾರ್ರಿ? ನಾಯಿ ಹರ್ಕೊಂಡು ತಿಂದ ನಿಮ್ಮ ದ್ರೋಣಾಚಾರಿ ಅಂತ ಹೇಳ್ತಾಳ ಒಮ್ಮೆ. ಹೌದಲ್ರಿ ಮಾಸ್ತರ? ಮತ್ತೊಮ್ಮೆ ಏನ್ ಹೇಳ್ತಾಳ? ಹಾ ಸತ್ತ ಶರೀರಕ್ಕೆ ಮಾತ್ರ ಹರ್ಕೊಂಡು ತಿಂದಾನ ಒಮ್ಮೆ ಹೇಳ್ತಾಳ. ತಿಂದವ್ರು ಯಾರು? ಶರೀರ ತಿಂದದ, ಶರೀರಕ್ಕೆ ಶರೀರ ತಿಂದದ. ಕಣ್ಣಿಗೆ ಕಾಣುವುದೆಲ್ಲ ಹೆಣ್ಣೆ ಅಲ್ಲಕತ್ತಾಳ. ತಿನ್ನೋದು ಹೆಣ್ಣೆ ಅದ, ಅದು ಹೆಣನು ಹೆಣ್ಣೆ ಅದಲ್ಲ. ಹೌದು. ಹೆಣ್ಣಿಗೆ ಹೆಣ್ಣು ತಿಂದ ಮತ್ತೇನ್ ಗಂಡಿ ಗಿಂಡಿ ತಿಂದದೇನು ಬಂದಲ್ಲಿ? ನಮ್ಮ ಆತ್ಮಾರಾಮ ಯಾರಿಗೂ ತಿಂದಾನೆ ಇಲ್ಲ. ಆತ್ಮರಾಮಗೆ ಬಾಯಿ ಆದ್ರೆ ಹೇವಿಗೆ ಇಲ್ಲ, ಕಣ್ಣಿಲ್ಲ, ಮೂಗಿಲ್ಲ, ಬಾಯಿ ಇಲ್ಲ, ಕುಂಡಿ ಬಾಯಿ ಇಲ್ಲ, ಕೈ ಇಲ್ಲ, ಏನೇನು ಇಲ್ಲಾರಂತ ವಸ್ತು ಅದದು. ಮತ್ತೆ ಅದು ತಿನ್ನಕ ಹೆಂಗ್ ಬರ್ತದ? ಈಗ ಬ್ರಹ್ಮ ತಗೊಂಡ ಸುಮ್ಮ ನಿಮ್ಮವನೇ ತಿಂದಾನ, ನಿಮ್ಮವನೇ ತಿಂದಾನ. ಹೌದೌದು. ನೀನು ನೀವೇ ಹರ್ಕೊಂಡು ತಿಂದಿರಿ ಅಂತ ಹೇಳ್ತಾಳ. ಹೌದಲ್ರಿ ಮಾಸ್ತರ? ಇದು ಬಾಳ ತಿಪ್ಲೋತ್ತಮ್ಮ ಈಗಿನ ಮಾತ. ಹಾ ಹಾ ಅದಕ್ಕೆ ಅವನಿಗೆ ಹಸು ತ್ರಸ್ಯಗಳಿಲ್ಲ, ಹೌದು ಹೌದು. ಜನನ ಮರಣಗಳಿಲ್ಲ, ಆಶಾರಹಿತ ಇಲ್ಲ, ದುಃಖ ರಹಿತ ಇಲ್ಲ. ಹಿಂಗದ ನಾನು ಪರಮಾತ್ಮ ಮೊದಲೇ ಹೇಳಿ ನಿನಗೆ. ಹೆಂಗ್ ತಿಲ್ಲಕ್ ಬರ್ತದ? ಹಾ ಹಾ ಅದು ನಿನ್ನ ಹೆಣ್ಣು ಶರೀರ, ಅದು ಸತ್ತಿದ್ರು ಹೆಣ್ಣೆ ಅದ, ಇದು ತಿಂದಿದ್ರು ಹೆಣ್ಣೆ ಅದ. ನಿನ್ನ ಶರೀರಕ್ಕೆ ನಿನ್ನ ಹೆಣ್ಣೆ ತಿಂದಿರ್ಬೇಕದು. ಹೌದಪ್ಪ. ಅದು ನಮ್ಮ ಕಡೆ ತಂದು ಈ ಬಣ್ಣಿ. ಅದಕ್ಕೆ ಮತ್ತೇನ್ ಹೇಳ? ಏನ್ ಹೇಳ್ತಾರ್ರಿ? ಯಾರು ರಕ್ತ ಜಳಕ ಮಾಡ್ಯಾಳತ್ತೊಬ್ಬಕ್ಕೆ ಯಾವಾಕಿನಿ. ಹೌದು ಹೌದು ಹೌದು. ಇವ್ರ ಹೆಣ್ಮಗಳದಾಗ ಹಾ ರಕ್ತ ಜಳಕ ಯಾವಾಕಿ ಮಾಡ್ಯಾಳಕಿನ ಹೆಸರು ಏನಂತ ಕೇಳ್ತಾಳ ಆಕಿ. ಹೌದು ಹೌದು. ಯಾವ ಭೀಮ್ ಇದ್ದಾವ ಶಪಥ ಮಾಡಿದ್ದ? ಯಾರು ಕೂಡ? ಯಾರು? ದ್ರೌಪದಿ ಮಾಡಿದ್ರು ಹೇಳಿದ್ದಾವ. ಹೌದು. ಕೀಚಕಂದು ರಕ್ತ ತಂದ್ರೆ ನಿನಗೆ ಜಳಕ ಮಾಡಿಸೋದಕ್ಕೆ ಹಿಂದಿರುಗಡೆ ಮುಡಿ ಕಟ್ತೀರಿ ಅಂತ ಹೇಳಿದ್ದಾವ. ಹೌದಪ್ಪ, ತೊಳೆದಿದ್ದು ಗುಂಡ ಈಗಿತ್ತನ್ನದ ರಾಜಸ್ಥಾನದಾಗ. ಯಾರು ಹೇಳಿದ್ರು ಇದು? ಭೀಮ್ ಹೇಳಿದ್ದ. ದ್ರೌಪದಿ ವಚನ ಕೊಟ್ಟಿದ್ದ. ನಾನು ಯಾರು ಕೀಚಕಂದು ರಕ್ತ ತಂದು ನಿನಗೆ ಜಳಕ ಮಾಡಿಸ್ತೀನಿ, ಆಮೇಲೆ ನಿನಗೆ ಮುಡಿ ಕಟ್ತೀನಿ ಅಂತ ಹೇಳಿದ್ದಾವ. ಹೌದು, ಹೇಳ ಪಕ್ಕ ಏನವ. ಆಕೆ ತಾನೇ ತಗೊಂಡ್ಕೆ ರಕ್ತ ಜಳಕ ಮಾಡ್ಕೊಂಡಲ್ಲ, ಏನು ಮಾಡ್ಕೊಂಡಿಲ್ಲ. ಭೀಮ್ ತನಕ ರಕ್ತ ಜಳಕ ಮಾಡಿಸ್ಯಾನ. ಹೌದಲ್ರಿ? ಇದು ಯಾರ ರಕ್ತ? ಯಾರ ರಕ್ತ ಮಾಸ್ತರ? ಅವ ಏನು ದುಷ್ಟ ಕೀಚಕಿದ್ನಲ್ಲ, ಹೌದು, ಅವನ್ ರಕ್ತ ತಂದು ಜಳಕ ಮಾಡಿಸದವ ಭೀಮ್ ಅದಾನ. ಸ್ವತಃ ಆಕಿನೇ ತಗೊಂಡ್ಕೆ
ಜಳಕ ಮಾಡ್ಕೊಳಕ್ ಬಂದಿಲ್ಲ. ಹೌದಲ್ರಿ ಅಕ್ಕಿ ಹೊಡೆದ ಹೋಗಿ ಅಲ್ಲಿ ಹುಡ್ಲಿರಕ್ಕಿ ನಮ್ಮವನೇ ಹೊಡೆದಾನ. ಹೌದು ಹೌದು ಸೀರಿಲ್ ಬಹಳ ಗದ್ದಲ ಅಂಶ. ಸೀರೆ ಇಲ್ಲ ಸೀರೆ ಗದ್ದಲಿದ್ರೆ ಹೋಗಿ ಕೀಚಕ ಹೊಡೆದ ಕೆಸ ರಕ್ತ ತನ್ನ ಕೂಡ್ಲಿಗೆ ಹಚ್ಕೋಬೇಕಾಗಿತ್ತು. ಸೀರೆ ಗೊತ್ತಾಗ್ತಿತ್ತು, ಸೀರೆ ಪವರ್ ಗೊತ್ತಾಗ್ತಿತ್ತು. ಆಕಿನ ಹೆಸರು ಅಂತ ಕೇಳಿದಳು ಅಕ್ಕಿ. ಆಕಿನ ಹೆಸರು ದ್ರೌಪದಿ ಅದ ನೋಡು ತಂಗಿ. ಕೇಳ್ಕೊ. ದ್ರೌಪದಿನ ಮಾತ್ರ ರಕ್ತದ ಜಳಕ ಮಾಡ್ಕೊಂಡ. ಹೌದು ಅದು ಮಾಡಿಸಿದವ್ರು ನಮ್ಮವ್ರೆ. ಹೌದು ಅದಕ್ಕೆ ಸೀರಿಯಲ್ ಬಹಳ ಗದ್ದಲ ಅಂಶ. ಅವ ಸೀರೆ ಉಟ್ಟಾನ, ಇವ ಸೀರೆ ಉಟ್ಟಾನ. ಸೀರೆ ಉಟ್ರೆ ಏನ್ ಸಾಮಾನ್ಯ ಚೇಂಜ್ ಆಗಿಲ್ರಿ, ಇದ್ದಂಗೆ ಅವು. ಎಲ್ಲ ಸೀರೆ ಉಡ್ಬೇಕಾದ್ರೆ ಗಂಡಸರು ಇವ್ರು ಹೆಣ್ಮಕ್ಳ ಕಾಲಿಗೆ ಸೀರೆ ಉಟ್ಟಾರ, ಅಂದಾಗಿ ಉಳ್ದವು ಇವ್ ಹೆಣ್ಮಕ್ಳು. ಇಲ್ರಿ ಅವ್ರ ಕೈಯಾಗ ಸಪಾಟ ಸಿಕ್ಕರೆ ಖಲಾಸೆ ಆತೀವು. ಹೌದಲ್ರಿ ಹೆಣ್ಣು ಹಚ್ಚ ಅಂತ ಹೇಳ್ತಾರ. ಮತ್ತ ಅವ್ರು ಸೀರೆ ಉಟ್ಕೊಂಡಾರ ಹೋಗ್ಲಿ, ಅವ್ರ ನಪುಸಕರ ಇರ್ಲಿ, ಹ್ಯಾಂಗ ಹೋಗಲಕ್ಕರೆ ಅವ್ರು ಹೋದ್ರು ಸಹಿತ ಅಲ್ಲಿ ಹೋದವ್ರು ಯಾರದಾರ ನಮ್ ಗಣಸೂರು ಅದಾರಲ್ಲ ಸಂವಾರ ಮಾಡ್ಲಕ್ ಹೋದವ್ರು. ಮತ್ತೆ ಇವ್ರ ಕಾಲು ಅದಕ್ಕೆ ಬಿದ್ದಾರೆ, ಕಾಲು ಬಿದ್ದ ಕೆಸ ಸೀರೆ ಉಟ್ಟಿ ಕಳಿಸ್ದವ್ರು ಇವ್ರೇ. ಬ್ಯಾಡ ಇವ್ರು ಹೆಣ್ಮಕ್ಳು ಯಾರೇ ಬಂದ್ರೆ ನಮ್ಮವ್ರು ದೋತ್ರ ಕೊಡ್ತಿದ್ದೇವಲ್ಲ, ಹೊಡಿಬೇಕಾಗಿತ್ತಲ್ಲ ಅವ್ರಿಗೆ, ಹೋಗಿ ಮೇಡಮ್ ಸಂವಾರ ಮಾಡ್ಬೇಕಾಗಿತ್ತಲ್ಲ. ಏನಾಗ್ತಾವ್ರಿ ಇವ್ರ ಯಾಕೆ ಮಾಡೋದಾಗಿಲ್ಲ ನಿಮ್ಮ ಕೈಲೇ? ನಾವೇ ಕೊಡ್ತಿದ್ದೆ ಅವ್ರಿಗೆ ದೋತ್ರ ಹೊಡಿತಿದ್ವಿ ಅಂದ್ರ ಅವ್ರ ಕೈಲೇ ನಿಗಿಲ್ಲ ತಿಳ್ಕೊಂಡಿ ಇವಾಗ ನಮ್ಮವ್ರಿಗೆ ಮುಂದೆ ಮಾಡ್ಯಾವ. ಆದ್ರೆ ಅವ್ರಿಗೆ ಹ್ಯಾಂಗಪ್ಪ ಅಂದ್ರೆ ಪರಮಾತ್ಮಗ ಯಾವ ಮೀನ ಹ್ಯಾಂಗ್ರ ಒಗದ್ರೆ ಬಡಿ ಒಗದ್ರೆ ಬಂದು ಬೀಳ್ತಾವ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಯಾರಿಗೆ ದ್ರೌಪದಿ ಬಂದ್ ಹತ್ತಿದ ಕೀಚಕ. ಹೌದಪ್ಪ. ಅವಾಗ ಕೀಚಕ ಎದಕ್ ಮಾಡಲಾಗಿದ್ದ ಸೀರೆಗೆ ಮಾಡಲಾಗಿದ್ದಿಲ್ಲ. ಸೀರೆ ಮಾಡಲಾಗಿದ್ದ, ಸೀರೆ ಉಟ್ಟೆ ಹೊಡಿಬೇಕಾಯ್ತು. ಅದು ಬ್ಯಾಟಿ ಸೀರೆಗೆ ಮಾಡಲಾಗ್ಯದಪ್ಪ ಅಂತಂದ್ರೆ ನಾ ಸೀರೆ ಉಟ್ಕೊಂಡೆ ಮನ್ಕೋಬೇಕ ತಿಳ್ಕೊಂಡು ಏನ್ ಮಾಡ್ಯಾನ, ಸೀರೆ ಉಟ್ಕೊಂಡೆ ಮನ್ಕೊಂಡ ನಾ ದ್ರೌಪದಿ ಮನಗು ಜಾಗದಾಗ. ಹೌದು. ಅವಾಗ ಅದು ಕೀಚಕ್ ಬಂದ್ಕೆ ತೆಕ್ಕಿಗೆ ಬಿತ್ತು ತಗೊಂಡ್ ಹಂಗೆ ಗಜ ಹೊಡೆದ್ಬಿಟ್ಟ. ಅದಕ್ಕೆ ಸತ್ ಹೋಯ್ತು. ಹಿಂಗ್ ಗಜ ಹೊಡಿಲಿಕ್ಕೆ ಬರ್ತದೆ ಹೆಣ್ಮಕ್ಳಿಗೆ. ಒಂದು ನೀಗಂಗಿಲ್ಲ ತಿಳ್ಕೊಂಡು ಅವ್ರಿಗೆ ಮುಂದೆ ಮಾಡಿಕೆ ಅವ್ರ ಕೆಲಸ ಮಾಡಿಸ್ಕೊಂಡ್ರೆ ಆಕಿ. ಒಂದ್ ಸರಿಗೆ ನೀರ್ ಹೇಳಂಗಿಲ್ಲ ಇವ್ರ ಕೈಲಿ. ಉಂಡು ಮನಿ ಜಂತಿ ಅನಸು ಇವು. ಹೌದಪ್ಪ. ಇವು ಏನದ ನೋಡಿ ಹೆಣ್ಣು ಹಾಡವು ಬರೇ ಉಂಡು ಮನಿ ಜಂತಿ ಅನಸು ಕಂಪನಿ ಅದ ಇದು. ಹೌದಪ್ಪ. ಇವಕ್ಕೂ ಕೈಲಿ ಕೆಲಸನೇ ಯಾವ ನೀಗೆ ಇಲ್ಲ ಅಲ್ರಿ, ಯಾವ ನೀಗೆ ಹೇಳ್ರಿ. ಗಾಂಧಾರಿ ಕಂಡಪಟ್ಟಿ ಬೆಳೆದ ಹೆಣ್ಮಗಳು. ಗಾಂಧಾರಿ ಶಿವಭಕ್ತಿದ್ರು. ಸುಮ್ಕಿನ ಕೃಷ್ಣನ್ ಶಾಪ್ ಕೊಟ್ರು, ಏನು ತಿಳಿಲಾರ್ದೆ ತನ್ನ ಮಗನಿಗೆ ತನ್ನ ಆಯುಷ್ಯದಲ್ಲಿ ಇಟ್ಕೊಂಡು ದ್ರೋಧನಗಂದ್ರೆ ವಿದ್ಯೆ ಆಗ್ತಿದಿಲ್ಲ. ಸುಮ್ಮನೆ ಯುದ್ಧ ಮಾಡಿದ್ರು. ಯುದ್ಧ ಮಾಡಿದಕ್ಕೆ ಪರಿಣಾಮ ಏನ್ ಬಂತು, ಹೊಸು 101 ಮಕ್ಕಳು ಸತ್ತು ಹೋದ್ರು. ಸುಮ್ಕಿನ ಕೃಷ್ಣಗ್ ಹೋಗಿ ಶಾಪ್ ಕೊಟ್ರು. ಇವು ಹೆಣ್ಣಿನ ಧರ್ಮ. ಇವು ಏನ್ ಶಾಪ್ ಕೊಟ್ಟಾಳ? ನಂದು ಕುಲದ ಸಂವಾರ ಆಗ್ಯದ, ಹಂಗ ನಿಂದ ಕುಲನು ಸಂವಾರ ಆಗ್ಲಿ, ಅದು ಅಂಶದ ಅಂದಳಕಿ ನಿಂದು ಅಂಶ ಸಂವಾರ ಆಗ್ಲಿ. ಹೌದು. ಶಾಪ್ ಕೊಟ್ಟಾಳ. ಸುಮ್ಕಿದೆ ಇದ್ರಂಗೆ ಮಾಸ್ತರ ಎಷ್ಟಿತ್ತು ಹೆಣ್ಣುಗಳು ಗಂಡನಕಿನ ಹೆಣ್ಣೆ ಹೆಚ್ಚ ಅನ್ಕೋತಿ ಏನಾಗ್ಯದ ಹೇಳಲ್ಲ ಮಾಸ್ತರ. ಹೆಂಗಾಗ್ಯದ್ರಿ ಮಾಸ್ತರ? ಹೆಣ್ಣು ಹೆಚ್ಚ ಅನ್ಕೋತ ಏನಾಗ್ಯದ? ಏನಾಗ್ಯದ್ರಿ ಮಾಸ್ತರ? ಇವ್ರ ಕೈಲಿ ನೀಗಿಲ್ ಹೋತಮ್ಮ. ಹೆಂಗಾಗ್ಯದ್ರಿ ಮಾಸ್ತರ? ಎಲ್ಲಿ ತಂದಿನಿ ವಿಷಯ? ಸರಿ ಕಲ್ತದ. ಅದಕ್ಕ ನಾನು ಹುಡುಗನಂಗೆ ಮಾಡ್ಬೇಕ ತಿಳ್ಕೊಂಡಿಕ್ಕೆ ಏನ್ ಮಾಡ್ಯಾಳ? ಏನ್ ಮಾಡ್ಯಾಳ್ರಿ ಮಾಸ್ತರ? ಯಾಕಂದ್ರ ಹುಡುಗನು 10ನೇ ಸಾಲಿ ಕಲ್ತಿತ್ತ, ಈಗನು ಹುಡುಗಿನು 10ನೇ ಸಾಲಿ ಕಲ್ತಿತ್ತು. ಹೌದೌದು. ಯಾಕಂದ್ರ ಅದು ಈಗ ಹೇಳೋ ಟೈಮ್ ಅಲ್ಲತ್ತಮ್ಮ. ಅದು ಯಾವಾಗ ಹೇಳ್ಬೇಕು? ಯಾಕಂದ್ರೆ ಸಭಾ ಅಂದ್ರೆ ಇದು ಹೆಂಗ್ ಕೂತದ? ಕೂತದ್ರಿ ಹಾಲಿನಂತ ಸಭಾ ಕೂತದ. ಅದಕ್ಕೆ ಅದ್ರಾಗ ಉತ್ಸಾಹ ಹಾಕುದು ಬೇಡ. ಹೆಣ್ಣ ಒಂದು ಟೇಮಿಗೆ ಸೋಲ್ತದ, ಗಂಡ ಸೋಲಂಗಿಲ್ಲ. ಇದು ನೆನಪಿಟ್ಕೋರಿ. ಮತ್ತದು ಬಿಚ್ಚ ಹೇಳೋದು ಚಲೋ ಅಲ್ಲ. ಅದಕ್ಕ ಸೀರೆ ವಿಸ್ತಾರ ಹೇಳ್ಬೇಕಾಗ್ಯದ ನಮಗೆ. ಹೌದಲ್ರಿ ಮಾಸ್ತರ? ನಿಮ್ಮ ಗಣಸರು ಎಲ್ಲರೂ ಮಾತ್ರ ಸೀರೆ ಉಟ್ಟಾರ ಅಂತ ಹೇಳಿ ಯಾರ ಮಾನ ಕಾಯಿನ ಸೀರೆ ಉಟ್ಟಾರ ಗೊತ್ತಿಲ್ಲ ನಿನಗ. ಕೀಚಕ ಅಜ್ಞಾತವಾಸದಾಗ ಇದ್ದ ಕಡೆ ಸತ್ತನವ. ಆಕಿಗೆ ರಕ್ತಾಭಿಷೇಕ ಆಗ್ಬೇಕಾದ್ರೆ ಮಹಾಭಾರತ ಯುದ್ಧ ಮುಗಿದ ಬಳಕ ರಕ್ತಾಭಿಷೇಕ ಆಗ್ಯದ. ಕೀಚಕ ರಕ್ತ ವೈದ್ಯಕಿಸಿಂದ ರುದ್ರಾಭಿಷೇಕ ಹೆಂಗ್ ಮಾಡ್ದವ? ಮತ್ತ ಹೆಣ್ಮಗಳು ಮಾಡ್ಕೊಂಡ ಮಾಡ್ಕೊಂಡ ಖರೇದ ಇಲ್ಲ ಅನ್ನಲ್ಲ. ಆದ್ರ ದುಶ್ಯಾಸನ ರಕ್ತ ವೈದ್ಯಕಿಸಿಂದ ಅದಕ್ಕ ರಕ್ತಾಭಿಷೇಕ ಆಗ್ಯದ. ದುಶ್ಯಾಸನ ಹೇಳಲೇ ತಪ್ಪಾಗ್ಯದ. ಇಲ್ಲ ಹೆಸರು ಹೇಳಲೇ ತಪ್ಪಾಗ್ಯದ. ದುಶ್ಯಾಸನ ಹೌದು. ದುಶ್ಯಾಸನ ರಕ್ತ ತಂದು ಮಾತ್ರ ಅವ ಏನ್ ಮಾಡ್ಯಾನ? ಹೌದು. ಅಭಿಷೇಕ ಮಾಡಿಸ್ಯಾನ ಅವ. ಅದು ಹೆಸರು ಹೇಳಲು ತಪ್ಪಾಗ್ಯದ ನಮಗ. ಹೌದು. ಅದಕ್ಕ ಎಲ್ಲಾರು ಮಾತ್ರ ಸೀರೆ ಉಟ್ಟು ನೀವು ಸೀರೆನ ಸೂರ ಅಂತಾಳ ಹುಡುಗಿ ಜರ್ಕರ್ತ ಅವರು ಮಾತ್ರ ಬರ್ಲಿಲ್ಲ ಅಂದ್ರ ಆಗಿನ ತವಣೀಗ ನಿಮ್ಮ ಹೆಣ್ಮಕ್ಳು ದೈವ ಹಾಗತ್ತಿತ್ತು ಕೇಳು ಹ್ಯಾಂಗ
ನಾಚಕ ಮನಸ್ಸು ಮಾಡನ ತಂಗಿ ನಿಮ್ಮ ದ್ರೌಪದಿಯ ಮ್ಯಾಗ ದುಶಾಸನ ಇದ್ದ ಮಾತ್ರ ಸಿರಿ ಸೆಳೆಯತಿದ್ದ ನಿಂತು ಅವಾಗ ಯಾರು ಬಂದು ಕಾಪಾಡಿಲ್ಲ ನಿನ್ನ ದ್ರೌಪದಿಯ ಇರುವಲ್ಲೇ ಕೇಳ್ರಿ ಮತ್ತೊಂದು ಮಾತ ನಿನಗ ಹೇಳತೀನಿ ಎಲ್ಲಾರು ಸೀರಿ ಉಟ್ಕೊಂಡೆ ಕೆಲಸ ಮಾಡ್ಯಾಳ ಅಂದಾಳ ನನಗ ಎರಡೂ ಮಾಡ್ದವನೇ ಅವನೇ ಅದಾನ ಗೊತ್ತಿಲ್ಲ ನಿನಗ ಈ ಎರಡೂ ವಸ್ತು ಅವನ ಕೈಗೆ ತಯಾರ ಆಗ್ಯವ ಜಗದಾಗ ಮಾನಹರಣ ಆಗೋ ಟೈಮ್ದಾಗ ಬಂದು ಅವರು ಕಾಪಾಡ್ಯಾರ ತಂಗಿ ನಿಮ್ಮ ಹೆಣ್ಮಕ್ಳದಿಂದ ಯಾವುದು ಕೆಲಸ ಆಗಿಲ್ಲ ಅವಾಗ ಆಲಿಯನಾದಿ ಬುಡಾದಿ ಹಿಡ್ಕೊಂಡು ನಿನ್ನ ಹೆಣ್ಣಿನ ಕೆಲಸ ಎಲ್ಲ ಹುಡುಗಿ ಯಾರು ನಮ್ಮ ಕೃಷ್ಣ ಶೀರಿ ಉತ್ತಾನಂದಿ ಹಿಂಗ ಈ ಸತ್ಯಭಾಮಿಗೆ ಗರ್ವ ಬಂದಿತ್ತು ಆಗಿನ ಟೈಮೀಗ ಅದಕ್ಕೆ ಸೀರೆ ಮಾತ್ರ ಉಟ್ಕೋಬೇಕಾಯ್ತು ಕೇಳು ಆವಾಗ ಅದಕ್ಕೆ ತಂಗಿ ನೀನು ಬೇಕಾದಂತ ಇದು ಇದ್ರು ಹೆಣ್ಮಗಳು ಇದ್ರು